ಹಾಂ ನಮಸ್ಕಾರ. ನಮಸ್ಕಾರ ಸರ್. ಹಾಂ ಹಾಂ ಇವು ಯಾವ ವರಿಗಳಣ್ಣ ಇವು? ಸರ್ ಇವು ಹಳ್ಳಿಕಾರ್ ಸರ್. ಹಳ್ಳಿಕಾರ್ ವರಿ. ರೂಪಾಯಿ ಬಣ್ಣ ಹೋಗಿ ಬಿಳೆ ಬಣ್ಣ ಬಂದ್ಬಿಟ್ಟಿದೆ. ಸರ್ ರೂಪಾಯಿ ಬಣ್ಣಕ್ಕೆ ಎಲ್ಲಿ ಸರ್ ಈಗ ಯಾರು ಜನ ಲೈಕೆ ಮಾಡಲ್ಲ ಸರ್. ಜನ ಲೈಕೆ ಮಾಡಲ್ಲ. ಇದು ಸಿಲ್ಕ್ ಅಂತಾರೆ ಈಗ. ಸಿಲ್ಕ್ ಅಂತಾರೆ. ಹೌದು. ಯಾರು ನೋಡೋದು ಸಿಲ್ಕ್ಗೆ ಜಾಸ್ತಿ ಇಷ್ಟ ಬೀಳ್ತಾರೆ ಅಲ್ವಾ? ಈ ವರ್ಷಕ್ಕೆ ಈ ಜಾತ್ರೆಯಲ್ಲಿ ಈ ವಿದ್ರಾಶತಕ್ಕೆ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ವರಿಗಳು ನೀವು? ಸರ್ ನಾವು ಸುಮಾರು ನಮ್ಮ ತಾತನ ಕಾಲದಿಂದ ಕಟ್ತೀವಿ ಸರ್. ತಾತನ ಕಾಲದಿಂದ ಕಟ್ತಾ ಇದ್ದೀರಾ. ಸುಮಾರು ಎಷ್ಟು ವರ್ಷಗಳಾಗಿರ್ಬೋದು? ಸರ್ ಈಗಾಗಲೇ ಸುಮಾರು ಒಂದು 60-70 ವರ್ಷದಿಂದ ಕಟ್ತಾ ಇದ್ದೀವಿ ಸರ್. 60-70 ವರ್ಷದಿಂದ. 60 ವರ್ಷ. ಹಾಂ 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 ಹಾಗಾಗಿ ನೋಡಿ ಸ್ನೇಹಿತರೆ, ಅಣ್ಣ ನಿಮ್ಮ ಹೆಸರೇನಂದ್ರೆ? ನಮ್ಮ ಹೆಸರು ಶಿವಶಂಕರ್ ಅಂತ ಸರ್. ಶಿವಶಂಕರ್ ಅಂತೇಳಿ. ಯಾವ ಊರು ನಿಮ್ಮದು? ಸರ್ ನಮ್ಮದು ಕುಂಚಿಕ್ನಳ್ಳಿ. ಕುಂಡಿಚಿಕ್ಕನಹಳ್ಳಿ. ಹೌದು. ಹಾಂ ಹಾಂ ಓರಿಗಳನ್ನ ಒಳ್ಳೆ ಸಗದಾಗಿ ಸಾಕಿದ್ದೀರಾ. ಹೌದು. ಈ ಓರಿಗಳಿಗೆ ಹಸಿ ಮೇವು ಹಾಕ್ತೀರಾ ಇಲ್ಲ ಒಣ ಮೇವು ಹಾಕ್ತೀರಾ? ಒಣಹುಲ್ಲೆ ಸರ್. ಒಣಹುಲ್ಲೆ. ಹಾಂ 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 ಹಾಗಾಗಿ ನೋಡಿ ಸ್ನೇಹಿತರೆ, ಎಲ್ಲ ಒಣಹುಲ್ಲೆ ಹಾಕಿ ಸಾಕ್ತಾರಂತೆ ಯಜಮಾನ್ರು. ಈ ಓರಿಗಳಿಗೆ ಸಾಕ್ಬೇಕಂದ್ರೆ ಅದಕ್ಕೂ ಒಂದು ಗೊತ್ತಿರಬೇಕು. ಏನಂದರೆ ಮನೇಲಿ ಬೂಸ ಹಿಂಡಿ ಎಲ್ಲ ಹಾಕ್ತೀರಾ? ಹಾಂ ಹಾಕ್ಲಿಲ್ಲ ಅಂದರೆ ಪಾಪ ಈ ಮೇವು ಜೀವ ಅಂತಲ್ಲ, ಈ ಜೀವಕ್ಕಿನ್ನ ಜಾಸ್ತಿ ಅವುಗಳಿಗೆ ಹೊಟ್ಟೆ ತುಂಬಿಸ್ಬೇಕು ನಾವು ಅಲ್ವಾ? ಆ ಹೊಟ್ಟೆ ತುಂಬಿಸೋದು ನಮಗೂ ಸಂತೋಷ ಆಗುತ್ತೆ. ಒಳ್ಳೆ ಬೆಳೆ ಮಳೆ ಎಲ್ಲ ಆಗಲಿ. ಓರಿಗಳು ಮಾತ್ರ ಸೂಪರ್ ಆಗಿದ್ದಾವೆ. ನನಗೆ ಮಾತ್ರ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನೋಡಿ ಓರಿ ಹೆಂಗಿದೆ ಅಂತಂದರೆ ಬಂಗಾರ. ಸಿಲ್ಕ್ಗಿನ ಜಾಸ್ತಿ ಗುರು. ನನ್ನ ಮಾತ್ರ ಡೆಕೋರೇಷನ್ ಹಂಗೆ ಮಾಡಿದ್ದಾರೆ. ಹೂವು ಹಾಕಿ ನೋಡಿ, ಕೊರಳಿಗೂ ಮಾಲೆ, ಕನಕಾಂಬರ ಹೂವು ಹಾಕಿದ್ರೆ ಒಂಥರ ಅಂದನೇ ಬೇರೆ ಅದಕ್ಕೆ ಅಲ್ವ್ರಾ? ನೋಡಿ ಹಸುಗಳು ಒಂದೊಂದು ಓರಿ ಒಂದೊಂದು ಥರ ಇರ್ತವೆ. ಇದು ಮಾತ್ರ ತುಂಬ ಅದ್ಭುತವಾಗಿದೆ. ಏನು ಆಯಕ್ಕೆ ಬರಂಗಿದೆ ನೋಡಿ ನೋಡಿ ನೋಡ್ತಾ ಇದ್ದೀನಿ. ಈ ಕೊಂಬುಗಳಿಗೆಲ್ಲ ಅಣ್ಣ, ಈ ಕೊಂಬೆಲ್ಲ ಸ್ಟ್ರೈಟ್ ಹೆಂಗೆ ಮಾಡಿಸ್ತೀರ ನೀವು? ಸರ್ ಆ ಕೊಂಬು ಮಾಡೋದಿದ್ದಾರೆ ಸರ್. ಆ ಕೊಂಬು ಮಾಡೋದಕ್ಕೆ ಸಪ್ರೇಟ್ ಬರ್ತಾರಾ? ಬರ್ತಾರೆ ಸರ್. ಅವ್ರಿಗೆ ಏನಾದ್ರು ದುಡ್ಡು ಕೊಡ್ಬೇಕಾ ನೀವು? 10,000-15,000 ಕೊಡ್ಬೇಕು ಸರ್. 10,000-15,000. ಹಾಂ ಹಾಂ ಎಷ್ಟು ಒಂದ್ಸರಿ ಕೊಂಬು ರೆಡಿ ಮಾಡೋಕ್ಕೆ? ಯಾವ್ಯಾವ ಥರ ಮಾಡ್ತಾರೆ ಕೊಂಬು? ಸರ್ ಅದನ್ನ ಈ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ ಸರ್. ಎಲ್ಲ ಮುರಿದು ಎಲ್ಲ ಸ್ಟ್ರೈಟ್ ಮಾಡ್ತಾರೆ. ಎಲ್ಲ ಮುರಿದು ರೆಡಿ ಮಾಡ್ತಾರೆ. ಪಾಪ ಓರಿಗಳು ತಟ್ಕೊಂತವ ಸರ್. ತಡ್ಕೋಕೆ ಏನು ಮಾಡ್ಬೇಕು? ಇನ್ನೇನು ಮಾಡೋಕ್ಕಾಗಲ್ಲ. ಅವನ್ನ ಹಿಂಸೆ ಕೊಡ್ತಾ ಇದ್ದೀರಾ ಅನ್ಸುತ್ತೆ. ಹಿಂಸೆ ಕೊಡೋದೇನು ಬೇಡ. ಏನೋ ನೀವು ಕೊಂಬುಗಳು ಸ್ಟ್ರೈಟ್ ಇರಲಿ ಅಂತ ನೀವು ಮಾಡ್ತೀರಾ. ಬಟ್ ಆ ಓರಿಗಳಿಗೆ ಅದೊಂದು ಅಂದ ಸ್ಟ್ರೈಟ್ ಇದ್ರೆ ಅಲ್ವಾ? ಅದಕ್ಕಾಗಿ ತೋರಿಸ್ಬೇಕು. ಒಂದು ಲುಕ್ ಬೇಕು ಅಂದ್ರೆ ಶೋಕಿಗೆ ಅಂದ್ರೆ ಹಿಂಗೆ ಇರ್ಬೇಕು ಸರ್. ಹಾಂ 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 ಶೋಕಿ ಅಂದ್ರೆ ಶೋಕಿನೇ ಬಿಡ್ರಿ. ಓರಿಗಳಿಗೆ ಶೋಕಿ ಜಾಸ್ತಿ ಇರುತ್ತೆ. ನೀವು ಎತ್ತಿನ ಗಾಡಿ ಏನಾದ್ರು ಕಟ್ತೀರಾ? ಹಾಂ ಹಾಂ ಎತ್ತಿನ ಗಾಡಿ ಇದೆಯಾ ನಿಮ್ಮ ಹತ್ರನೂ? ಹಾಂ ಹಾಂ ನಿಮ್ಮ ಹೆಸರೇನಂದ್ರೆ? ಶಿವಶಂಕರ್ ಸರ್. ಶಿವಶಂಕರ್ ಅವರ ತುಂಬ ಚೆನ್ನಾಗಿದ್ದಾವೆ ಓರಿಗಳು. ಹಂಗೆ ಹಿಡ್ಕೊಂಡು ನಿಂತ್ಕೊಳ್ಳಿ. ಒಂದು ನಿಮಿಷ ಒಂದು ಫೋಟೋ ತಕ್ಕಂತೀನಿ. ಬಟ್ ಇನ್ನೊಂದೇನಂತಂದ್ರೆ, ನೀವೇನಾದ್ರು ಎಜುಕೇಶನ್ ಏನಾದ್ರು ಮಾಡಿದ್ದೀರಾ? ಏನು ಎಜುಕೇಶನ್ ಮಾಡಿದ್ದೀರಾ? SLC ಮಾಡಿದ್ದೀರಾ. ಆದರೂ ಈ ಹಳ್ಳಿಕಾರ್ ಓರಿಗಳ ಮೇಲೆ ಪ್ರೇಮ ಜಾಸ್ತಿ ಇದೆ ನಿಮಗೆ ಅಲ್ವಾ? ಸುಮಾರು ನಿಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ತಾ ಇದ್ದೀರಾ? ಹಾಂ ಹಾಂ ಏನು ಎಷ್ಟು ಎಕರೆ ಜಮೀನಿದೆ ನಿಮಗೆ? 5 ಎಕರೆ ಇದೆ. ಎಲ್ಲ ಹಳ್ಳಿಕಾರ್ ಓರಿಯಲ್ಲೇ ವ್ಯವಸಾಯ. ಎಲ್ಲೋದ್ರೂ ಹಳ್ಳಿಕಾರ್ದೇ ಸ್ಪೆಷಲ್ಲು ಅಲ್ವಾ? ಇವತ್ತಿಗೂ ಈ ಹಳ್ಳಿಕಾರ್ ಓರಿಗಳು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಒಳ್ಳೆ ಸಿಲ್ಕ್ ಇದ್ದಂಗೆ ಇದ್ದಾವೆ. ಬಟ್ ನಾನು ಮಾತ್ರ ತುಂಬ ಖುಷಿಯಾಗುತ್ತೆ ನೋಡ್ಕೊಂಡಿದ್ದಾಬಿಡ ಅನಿಸೋದು ನನಗಂತೂ. ಇಲ್ಲೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಹೆಂಗೆ? ಚಕ್ಕೆ ಬೂಸ, ರವೆ ಬೂಸ ಎಲ್ಲ ಕಾಳುಗಳೆಲ್ಲ ನುಚ್ಚೋಡಿಸ್ಬಿಟ್ಟು. ಮತ್ತೆ ನಿಮ್ಗೆ ಈ ಊಟ ಸರ್ ನಮಗೂ ಅಂದ್ರೆ ಏನು ಮಾಡೋದು? ನೀವು ಊಟ ಮಾಡಿದ್ರೆ ನಾವು ಊಟ ಮಾಡ್ದಂಗೆ ಸರ್. ಹಂಗಂದ್ರ? ಹೌದು. ಓಕೆ ಓಕೆ ನಿಮಗೆ ಜಾಸ್ತಿ ಪ್ರೀತಿ ಇದೆ ಅನಿಸ್ತಾ ಇದೆ ನನಗೆ. ಈ ಸರಿ ವರ್ಷದ ಮೊದಲನೇ ಒಳ ಬಂತು. ಏನಿಸ್ತು ನಿಮಗೆ? ಸರ್ ಖುಷಿ ಆಗ್ತಾ ಇದೆ ಸರ್. ಇದೇ ಥರ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ರೈತನಿಗೆ ಮಳೆ ಬೆಳೆ. ಹೌದು ಸರ್. ಹೌದು ಹೌದು. ನಾವು ಆದರೆ ಯಾವುದಕ್ಕೂ ಭಯ ಪಡೋಲ್ಲ ಸರ್. ಹಾಂ ಅದು ಕರೆಕ್ಟಾಗಿ ಕರೆಂಟ್ ಕೊಟ್ಬಿಟ್ಟು ಕರೆಕ್ಟಾಗಿ ನೀರು ಬಂದ್ಬಿಟ್ರೆ ತುಂಬ ಸಂತೋಷ ಆಗುತ್ತೆ. ವರ್ಷಕ್ಕೆ ಎಷ್ಟು ಬೆಳೆ ಬೇಕಾದ್ರೂ ಬೆಳಿಬೋದು. ರೈತರು ಅನ್ನ ಹಾಕೋ ದಣಿಗಳು ಅದನ್ನ ತಿಳ್ಕೊಬೇಕು. ನೋಡಿ ಒಟ್ನಲ್ಲಿ ಮಾತ್ರ ತುಂಬ ಸಂತೋಷ ಆಗುತ್ತೆ ಅಣ್ಣ. ಅಣ್ಣ ಏನು ರೇಟ್ ಹೇಳ್ತಾ ಇದ್ರಿ ನೀವು? 12.5 ಲಕ್ಷ. 12.5 ಲಕ್ಷ ಹೇಳ್ತಾ ಇದ್ದೀರಾ. ಒಟ್ನಲ್ಲಿ ತುಂಬ ಚೆನ್ನಾಗಿ ಸಾಕಿದ್ದೀರಾ. ನೋಡೋಣ ನಿಮ್ಮ ರೇಟ್ಗೆ ಯಾರಾದ್ರು ಬಂದರೆ ಕೊಡಿ ಅಲ್ವಾ? ಇರಲಿ ಸರ್. ನಮ್ಮ ಮನೆಯಲ್ಲೂ ನಾವು ಶೋಕಿ ಮಾಡಬೇಕು, ಬೇರೊಬ್ಬರು ಶೋಕಿ ಮಾಡಬೇಕು. ಹಾಂ 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 ನೋಡಿ ಇದೇ ಥರ 12 ಲಕ್ಷ ಹೇಳ್ತಾ ಇದ್ದಾರೆ. 12 ಲಕ್ಷ ಓರಿಗಳು ಶಿವಶಂಕರ್ ಅವರು ಕಟ್ಟಿರೋದು. ಈ ಜಾತ್ರೆಯಲ್ಲಿ ತುಂಬ ಸಂತೋಷ. ಸ್ಪೆಷಲ್ಲು ಈ ಓರಿಗಳು ನೋಡೋದಕ್ಕೆ ತುಂಬ ಅದ್ಭುತವಾಗಿದ್ದಾವೆ. ಒಳ್ಳೆ ಸಖತ್ತಾಗೂ ಸಾಕಿದ್ದಾರೆ. ರೈತರ ಗತ್ತು ಹಿಂಗೆ ಇರ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ವಿಡಿಯೋ ತೋರಿಸ್ತಾ ಇರ್ತೀನಿ ನಿಮ್ಗೆ ಇದೇ ಥರ ಓರಿಗಳನ್ನ. ಬನ್ನಿ ಸ್ನೇಹಿತರೆ.